ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಲೈಫ್ ಚಾನಲ್. ವಿಡಿಯೋ ವಾಚ್ ಮಾಡುವ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಷಯವೇನೆಂದರೆ ಗೌರಿ ಗಣೇಶ ಹಬ್ಬದ ಹಿನ್ನೆಲೆ. ಅದು ಏನಂತ ನೋಡೋಣ ಬನ್ನಿ. ಈ ಹಬ್ಬವು ವಿಶೇಷವಾಗಿ ವಿವಾಹಿತ ಹೆಣ್ಣು ಮಕ್ಕಳಿಗೆ ಸಮರ್ಪಿತವಾಗಿರುತ್ತದೆ. ಗಣೇಶನನ್ನು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಗಣೇಶ, ವಿನಾಯಕ, ವಿಘ್ನೇಶ್ವರ, ಲಂಬೋದರ ಹೀಗೆ ಹಲವಾರು ಹೆಸರುಗಳಿಂದ ಈತನನ್ನು ಕರೆಯುತ್ತಾರೆ. ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚತುರ್ಥಿಯ ದಿನದಂದು ಈ ಹಬ್ಬವನ್ನು ಆಚರಿಸುತ್ತೇವೆ. ಮಣ್ಣಿನಿಂದ ಮಾಡಿದ ಗಣೇಶನನ್ನು ಇಟ್ಟು ಪೂಜೆ, ವ್ರತ ಮಾಡುತ್ತೇವೆ. ಮಣ್ಣಿನಿಂದ ಮಾಡಿರುವ ಗಣಪನನ್ನು ನಾವು ತುಂಬ ಅದ್ಧೂರಿಯಾಗಿ ಆಚರಿಸುತ್ತೇವೆ. ಆ ದಿನ ಗಣೇಶನಿಗೆ ಇಷ್ಟವಾಗಿರುವ ನಾನಾ ಥರ ಅಡುಗೆ ಮಾಡುತ್ತೇವೆ. ಉದಾಹರಣೆಗೆ ಮೋದಕ, ಕಡಬು ಎಂಬ ಸಿಹಿ ತಿಂಡಿಯನ್ನು ಮಾಡಿ ಗಣೇಶನಿಗೆ ನೈವೇದ್ಯ ಇಡುತ್ತೇವೆ. ಈ ಹಬ್ಬವನ್ನು ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈಗ ಗಣೇಶನ ಹಿನ್ನೆಲೆ ತಿಳಿದುಕೊಳ್ಳೋಣ ಬನ್ನಿ. ಗಣೇಶ ಚತುರ್ಥಿಯ ಆರಂಭವು ಮರಾಠರ ದೊರೆಗಳು ಪ್ರಾರಂಭ ಮಾಡಿದರು ಎಂದು ಇತಿಹಾಸ ಹೇಳುತ್ತದೆ. ಬಾಲ್ ಗಂಗಾಧರ್ ತಿಲಕ್ ಅವರು ಜನರನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯದ ಕಿಡಿ ಹುಟ್ಟಿಸಲು 1893ರಲ್ಲಿ ಮಹಾರಾಷ್ಟ್ರದಲ್ಲಿ ಗಣೇಶನ ಹಬ್ಬಕ್ಕೆ ನೂತನ ಸ್ವರೂಪ ನೀಡಿದರು. ಮನೆಯ ದೇವಸ್ಥಾನಗಳಿಗೆ ಮಾತ್ರ ನಡೆಯುತ್ತಿದ್ದ ಚೌತಿ ಸಾರ್ವಜನಿಕ ವೇದಿಕೆ ಒದಗಿಸುವ ಪರಂಪರೆಗೆ ನಾಂದಿ ಹಾಡಿದವರು ಬಾಲ್ ಗಂಗಾಧರ್ ತಿಲಕ್ ಅವರು. ಬಳಿಕ ಗಣೇಶನ ಹಬ್ಬ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹತ್ತರ ಪಾತ್ರ ವಹಿಸಿ ರಾಷ್ಟ್ರೀಯ ಹಬ್ಬವಾಗಿರುವುದು ಇತಿಹಾಸ. ಗಣೇಶನ ಹುಟ್ಟು ಸ್ವರೂಪ ಗೌರಿಯ ಸುಪುತ್ರ ಈತ. ಗೌರಿ ತನ್ನ ಮೈಕೊಳೆಯಿಂದ ಆಕೃತಿಯನ್ನು ಸೃಷ್ಟಿಸಿ ಅದಕ್ಕೆ ಜೀವ ತುಂಬಿ ಸ್ನಾನ ಮಾಡಲು ಹೋಗುತ್ತಾಳೆ. ತಾಯಿಯ ಅಣತೆಯಂತೆ ಗಣಪ ಮನೆಯನ್ನು ಕಾಯುತ್ತಿರುತ್ತಾನೆ. ಶಿವನು ಮನೆಗೆ ಹಿಂತಿರುಗಿದಾಗ ಗಣಪ ಅವನನ್ನು ತಡೆದು ಮನೆಯೊಳಗೆ ಹೋಗಲು ಅಡ್ಡಿಪಡಿಸುತ್ತಾನೆ. ಇದರಿಂದ ಕುಪಿತಗೊಂಡ ಶಿವನು ತನ್ನ ತ್ರಿಶೂಲದಿಂದ ಅವನ ಶಿರವನ್ನು ಕತ್ತರಿಸುತ್ತಾನೆ. ಸ್ನಾನ ಮುಗಿಸಿ ಬಂದ ಗೌರಿ ಮಗನ ಕಳಬರಹ ಕಂಡು ರೋಧಿಸುತ್ತಾಳೆ. ಹೆಂಡತಿಯನ್ನು ಸಮಾಧಾನಪಡಿಸುವ ಸಲುವಾಗಿ ಶಿವ ತನ್ನ ಗಣಗಳನ್ನು ಕರೆದು ಉತ್ತರ ದಿಕ್ಕಿಗೆ ಯಾರಾದರೂ ತಲೆ ಹಾಕಿ ಮಲಗಿದ್ದರೆ ಅಂಥವರ ತಲೆಯನ್ನು ಕತ್ತರಿಸಿ ತರುವಂತೆ ಆಜ್ಞೆ ಮಾಡುತ್ತಾನೆ. ಅವರು ಉತ್ತರ ದಿಕ್ಕಿನಲ್ಲಿ ಮಲಗಿದ್ದ ಮರಿಯಾನೆಯ ತಲೆಯನ್ನು ಕತ್ತರಿಸಿ ತರುತ್ತಾರೆ. ನಂತರ ಅದನ್ನು ಗಣಪನ ಶರೀರಕ್ಕೆ ಅಂಟಿಸುವರು. ಹೀಗಾಗಿ ಗಣಪನ ಗಜಮುಖನಾಗಿ, ಗಣಗಳ ಅಧಿಪತಿಯಾಗಿ ಮತ್ತು ಮೊದಲ ಅಗ್ರ ಪೂಜೆಗೆ ಅರ್ಹನಾಗುತ್ತಾನೆ. ಸಾಮಾನ್ಯವಾಗಿ ಗಣೇಶನನ್ನು ಮೊದಲು ಗಲ್ಲಿಗಳಲ್ಲಿ ತಂದು ಇಟ್ಟು ಪೂಜೆ ಸಲ್ಲಿಸುತ್ತಾರೆ. ಆದರೆ ಈಗ ಮನೆ ಮನೆಗೂ ಮನೆಗೆ ಗಣೇಶ ಬರುತ್ತಾನೆ ಎಂಬ ಸಡಗರದಲ್ಲಿ ಮನೆ ಮಂದಿಯೆಲ್ಲ ಗಣೇಶನನ್ನು ಮೆರವಣಿಗೆ ಮಾಡಿಸಿ ಹೂವು, ತುಳಸಿ, ಗರಿಕೆ ಇವುಗಳಿಂದ ಅಲಂಕಾರ ಮಾಡಿ ಪೂಜೆ ಸಲ್ಲಿಸುತ್ತಾರೆ. ಮತ್ತು ಅವನಿಗೆ ಇಷ್ಟವಾದ ಚಕ್ಕುಲಿ, ಲಾಡು, ಕಡಬು, ಮೋದಕ ನೈವೇದ್ಯ ಮಾಡುವರು. ಆ ದಿನ ಮನೆಯವರೆಲ್ಲರೂ ಸೇರಿ ಸಿಹಿ ಊಟ ಮಾಡಿ ಸಂಭ್ರಮಿಸುವರು. ಇದಿಷ್ಟು ಗಣೇಶನ ಹಿನ್ನೆಲೆ. ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಮೈ ಲೈಫ್ ಚಾನಲನ್ನು ಸಪೋರ್ಟ್ ಮಾಡಿ.